ಹಾಯ್ ಫ್ರೆಂಡ್ಸ್, ರಾಜ್ಯದ ಯುವ ಅಂದ್ರೆ 30 ವರ್ಷ ಒಳಗಿನ ಸಂಸದರು ಪ್ರಿಯಾಂಕಾ ಜಾರಕಿಹೊಳಿ ಮತ್ತು ಸಾಗರ್ ಖಂಡ್ರೆ ಇವರಿಬ್ಬರಲ್ಲಿ ಯಾರು ಬೆಸ್ಟ್, ಯಾರು ಯಾವುದರಲ್ಲಿ ಮುಂದಿದ್ದಾರೆ, ಯಾರಿಗೆ ಎಷ್ಟು ವಯಸ್ಸು, ಆಸ್ತಿ, ಶಿಕ್ಷಣದಲ್ಲಿ ಯಾರು ಮುಂದಿದ್ದಾರೆ ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಜನನ ಮತ್ತು ಬಾಲ್ಯ. ಸಾಗರ್ ಖಂಡ್ರೆ 1997ರ ಡಿಸೆಂಬರ್ 29ರಂದು ಜನಿಸಿದ್ರು. ಇವರ ತಂದೆ ಕಾಂಗ್ರೆಸ್ ನಾಯಕ ಈಶ್ವರ್ ಖಂಡ್ರೆ, ತಾಯಿ ಗೀತಾ ಖಂಡ್ರೆ. ತಂದೆ ಈಶ್ವರ್ ಖಂಡ್ರೆ ರಾಜಕೀಯದಲ್ಲಿ ಗುರುತಿಸಿಕೊಂಡಿದ್ರು. ಅದೇ ರೀತಿ ಸಾಗರ್ ಅಜ್ಜ ಭೀಮಣ್ಣ ಖಂಡ್ರೆ ಕೂಡ ರಾಜಕೀಯದಲ್ಲಿ ದೊಡ್ಡ ಹೆಸರು ಮಾಡಿದ್ರು, ಸಚಿವರು ಆಗಿದ್ರು. ಇಂಥ ಕುಟುಂಬದಲ್ಲಿ ಜನಿಸಿದ ಸಾಗರ್ ಅವರ ಆರಂಭಿಕ ಜೀವನ ಚೆನ್ನಾಗಿಯೇ ಇತ್ತು. ಅದೇ ರೀತಿ ಪ್ರಿಯಾಂಕಾ ಜಾರಕಿಹೊಳಿ 1996ರ ಏಪ್ರಿಲ್ 17ರಂದು ಬೆಳಗಾವಿಯಲ್ಲಿ ಜನಿಸಿದ್ರು. ಇವರ ತಂದೆ ಸತೀಶ್ ಜಾರಕಿಹೊಳಿ, ತಾಯಿ ಶಕುಂತಲಾ ದೇವಿ. ಪ್ರಿಯಾಂಕಾ ಅವರ ತಾತ ಲಕ್ಷ್ಮಣ್ ರಾವ್ ಜಾರಕಿಹೊಳಿ ಸಕ್ಕರೆ ಉದ್ಯಮದ ಕೋಟೆ ಕಟ್ಟಿದ್ರು. ತಂದೆ ಸತೀಶ್ ಜಾರಕಿಹೊಳಿ ರಾಜಕೀಯದಲ್ಲಿ ಗುರುತಿಸಿಕೊಂಡಿದ್ರು. ಹೀಗೆ ಶ್ರೀಮಂತ ಕುಟುಂಬದಲ್ಲಿ ಜನಿಸಿದ ಪ್ರಿಯಾಂಕಾ ಬಾಲ್ಯ ಆರಾಮದಾಯಕವಾಗಿ ಇತ್ತು. ವಯಸ್ಸು ಯಾರಿಗೆ ಎಷ್ಟು? ಸಾಗರ್ ಖಂಡ್ರೆಗೆ ಈಗ 26 ವರ್ಷ ವಯಸ್ಸಾಗಿದೆ. ಅದೇ ರೀತಿ ಪ್ರಿಯಾಂಕಾ ಜಾರಕಿಹೊಳಿಗೆ 27 ವರ್ಷ ವಯಸ್ಸಾಗಿದೆ. ಸಾಗರ್ ಖಂಡ್ರೆಗೆ ಹೋಲಿಸಿದ್ರೆ ಪ್ರಿಯಾಂಕಾ ಜಾರಕಿಹೊಳಿ 1 ವರ್ಷ ದೊಡ್ಡವರು. ಶಿಕ್ಷಣದಲ್ಲಿ ಯಾರು ಮುಂದೆ? ಸಾಗರ್ ಖಂಡ್ರೆ ಬೆಂಗಳೂರಿನ ಬೆತನಿ ಹೈಸ್ಕೂಲ್ನಲ್ಲಿ 2014ರಲ್ಲಿ SSLC ಮುಗಿಸಿದ್ರು. ಇದಾದ್ಮೇಲೆ 2016ರಲ್ಲಿ ಕ್ರೈಸ್ಟ್ ಜೂನಿಯರ್ ಕಾಲೇಜಿನಲ್ಲಿ PUC ಕಂಪ್ಲೀಟ್ ಮಾಡಿದ್ರು. 2021ರಲ್ಲಿ ಬೆಂಗಳೂರಿನಲ್ಲೇ ಇರೋ ಕ್ರೈಸ್ಟ್ ಯೂನಿವರ್ಸಿಟಿಯಿಂದ BA LLB ಪದವಿ ಕೂಡ ಪಡ್ಕೊಂಡ್ರು. ಅದೇ ರೀತಿ ಪ್ರಿಯಾಂಕಾ ಜಾರಕಿಹೊಳಿ ಬೆಳಗಾವಿಯಲ್ಲೇ ತಮ್ಮ ಆರಂಭಿಕ ಶಿಕ್ಷಣ ಪಡ್ಕೊಂಡ್ರು. ಅಲ್ಲೇ ಇರೋ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿಯಿಂದ 2021ರಲ್ಲಿ MBA ಪಡೆದುಕೊಂಡ್ರು. ಇವರಿಬ್ಬರ ಉದ್ಯೋಗ ಏನ್ ಗೊತ್ತಾ? ಸಾಗರ್ ಖಂಡ್ರೆ LLB ಪಡೆದುಕೊಂಡಿದ್ರಿಂದ ಲಾಯರ್ ವೃತ್ತಿ ಶುರು ಮಾಡಿದ್ರು. ಅದೇ ಪ್ರಿಯಾಂಕಾ ಜಾರಕಿಹೊಳಿ MBA ಪಡೆದುಕೊಂಡ ಬಳಿಕ ತಮ್ಮದೇ ಕುಟುಂಬದ ಬಿಸ್ನೆಸ್ ನೋಡಿಕೊಂಡ್ರು. ಇವರನ್ನು ಸತೀಶ್ ಶುಗರ್ಸ್ ಲಿಮಿಟೆಡ್, ಬೆಳಗಾವಿ ಶುಗರ್ಸ್ ಪ್ರೈವೇಟ್ ಲಿಮಿಟೆಡ್ ಮತ್ತು ನೇಚರ್ ನೆಸ್ಟ್ ಹಾರ್ಟಿಕಲ್ಚರ್ ಸೇರಿದಂತೆ ಸತೀಶ್ ಜಾರಕಿಹೊಳಿ ಮಾಲೀಕತ್ವದ ಹಲವು ಕಂಪನಿಗಳಿಗೆ ನಿರ್ದೇಶಕರನ್ನಾಗಿ ನೇಮಿಸಲಾಯಿತು. ರಾಜಕೀಯ ಎಂಟ್ರಿ ಪಡೆದಿದ್ದ ಹೇಗೆ? ಸಾಗರ್ ಖಂಡ್ರೆ ಅವರನ್ನ ಮೊದಲಿಗೆ NSUIನ ರಾಜ್ಯ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಆಯ್ಕೆ ಮಾಡಲಾಯಿತು. ತಂದೆ ಈಶ್ವರ್ ಖಂಡ್ರೆ ಜೊತೆಯಲ್ಲಿ ಓಡಾಡಿ ಹೆಸರು ಮಾಡಿದ್ರು. ತಂದೆ ಸಚಿವರಾದ ಬಳಿಕ ಅವರು ಪ್ರತಿನಿಧಿಸೋ ಬಾಲ್ಕಿ ಕ್ಷೇತ್ರದಲ್ಲಿ ಸಾಗರ್ ಫುಲ್ ಆಕ್ಟಿವ್ ಆದ್ರು. ಈ ಸಲ ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಕಣಕ್ಕೆ ಇಳಿದು ವಿನ್ ಆದ್ರು. ಇನ್ನು ಪ್ರಿಯಾಂಕಾ ಜಾರಕಿಹೊಳಿ ಮೊದಲಿನಿಂದಲೂ ಜಿಲ್ಲೆಯಲ್ಲಿ ಓಡಾಡುತ್ತಾ ಜನರ ಮನ್ನಣೆ ಗಳಿಸಿದ್ರು. ಜಾರಕಿಹೊಳಿ ಫೌಂಡೇಶನ್ ಮೂಲಕ ಜಿಲ್ಲೆಯಲ್ಲಿ ಸಮಾಜ ಸೇವೆ ಕೂಡ ಮಾಡಿ ಹೆಸರು ಮಾಡಿದ್ರು. ತಂದೆಯ ಕ್ಷೇತ್ರ ಯಮಕನಮರಡಿಯಲ್ಲೂ ಇವರು ಗುರುತಿಸಿಕೊಂಡಿದ್ರು. ಈ ಸಲ ಚಿಕ್ಕೋಡಿ ಕ್ಷೇತ್ರದಿಂದ ಕಣಕ್ಕೆ ಇಳಿದು ಗೆಲುವಿನ ನಗೆ ಬೀರಿದ್ರು. ಯಾರ ಗೆಲುವು ತುಂಬಾ ಗ್ರೇಟ್? ಸಾಗರ್ ಖಂಡ್ರೆ ವಿರುದ್ಧ ಬಿಜೆಪಿಯ ಭಗವಂತ ಖೂಬಾ ಸ್ಪರ್ಧಿಸಿದ್ರು. ಖೂಬಾ ಈಗಾಗಲೇ 2 ಸಲ ಸಂಸದರಾಗಿ ಆಯ್ಕೆಯಾದ ಅನುಭವ ಹೊಂದಿದ್ರು. ಅದರಲ್ಲೂ 2019ರಲ್ಲಿ ಈಶ್ವರ್ ಖಂಡ್ರೆಯನ್ನೇ ಸೋಲಿಸಿದ್ರು. ಆದ್ರೆ ಈ ಸಲ ಸಾಗರ್ ಖಂಡ್ರೆ ಖೂಬಾ ವಿರುದ್ಧ 1,28,875 ಮತಗಳ ಅಂತರದಲ್ಲಿ ಗೆದ್ದು ಬೀಗಿದ್ದಾರೆ. ಅದೇ ರೀತಿ ಪ್ರಿಯಾಂಕಾ ಜಾರಕಿಹೊಳಿ ವಿರುದ್ಧ ಬಿಜೆಪಿಯಿಂದ ಸಿಟ್ಟಿಂಗ್ MP ಅಣ್ಣಾ ಸಾಹೇಬ್ ಜೊಲ್ಲೆ ಸ್ಪರ್ಧಿಸಿದ್ರು. ಆದ್ರೆ ಪ್ರಿಯಾಂಕಾ ಜಾರಕಿಹೊಳಿ 90,834 ಮತಗಳ ಅಂತರದಲ್ಲಿ ವಿನ್ ಆಗಿದ್ದಾರೆ. ಇಬ್ಬರ ಸಮುದಾಯ ಯಾವುದು? ಸಾಗರ್ ಖಂಡ್ರೆ ರಾಜ್ಯದ ಪ್ರಬಲ ಸಮುದಾಯಗಳಲ್ಲಿ ಒಂದಾದ ಲಿಂಗಾಯತ ಸಮುದಾಯಕ್ಕೆ ಸೇರಿದ್ದಾರೆ. ಅದೇ ರೀತಿ ಪ್ರಿಯಾಂಕಾ ಜಾರಕಿಹೊಳಿ STಯಲ್ಲಿ ಬರೋ ನಾಯಕ ಸಮುದಾಯಕ್ಕೆ ಸೇರಿದ್ದಾರೆ. ಆದ್ರೂ ಈಕೆ ST ಮೀಸಲು ಅಲ್ಲದ ಚಿಕ್ಕೋಡಿಯಲ್ಲಿ ಗೆದ್ದು ದಾಖಲೆ ಬರೆದಿದ್ದಾರೆ. ಇಬ್ಬರ ಮೇಲೂ ತಂದೆ ಆಶೀರ್ವಾದ. ಸಾಗರ್ ತಂದೆ ಈಶ್ವರ್ ಖಂಡ್ರೆ ಕಾಂಗ್ರೆಸ್ನ ಹಿರಿಯ ನಾಯಕರಲ್ಲಿ ಒಬ್ಬರಾಗಿದ್ದು 2008ರಿಂದ ನಿರಂತರವಾಗಿ ಬಾಲ್ಕಿ ವಿಧಾನಸಭೆ ಕ್ಷೇತ್ರದಲ್ಲಿ ವಿನ್ ಆಗ್ತಾ ಬಂದಿದ್ದಾರೆ. 2 ಸಲ ಸಚಿವರಾಗಿದ್ದು KPCC ಕಾರ್ಯಾಧ್ಯಕ್ಷರಾಗಿಯೂ ಕೆಲಸ ಮಾಡಿದ್ದಾರೆ. ಸಾಗರ್ ಗೆಲುವಿನಲ್ಲಿ ಇವರ ಕೃಪಾ ಕಟಾಕ್ಷವು ಬಹುದೊಡ್ಡ ಪಾತ್ರ ವಹಿಸಿದೆ. ಇನ್ನು ಪ್ರಿಯಾಂಕಾ ಜಾರಕಿಹೊಳಿ ತಂದೆ ಸತೀಶ್ ಜಾರಕಿಹೊಳಿ ಕೂಡ ಕಾಂಗ್ರೆಸ್ ನಾಯಕರಲ್ಲಿ ಪ್ರಮುಖರಾಗಿದ್ದಾರೆ. 4 ಸಲ ಶಾಸಕರಾಗಿ 4 ಸಲ ಸಚಿವರಾಗಿ ಕೆಲಸ ಮಾಡಿದ್ದಾರೆ.
ಇವರ ಸಹೋದರರು ಕೂಡ ರಾಜಕೀಯ ಹಿಡಿತ ಹೊಂದಿದ್ದಾರೆ. ಈ ಸಲ ಪ್ರಿಯಾಂಕಾ ಜಾರಕಿಹೊಳಿ ಗೆಲುವಿನ ಹಿಂದೆ ಎಲ್ಲಾ ಜಾರಕಿಹೊಳಿ ಬ್ರದರ್ಸ್ ಪಾತ್ರ ಇದೆ ಅಂತ ಜನ ಮಾತನಾಡ್ತಿದ್ದಾರೆ. ಆಸ್ತಿಯಲ್ಲಿ ಯಾರು ಮುಂದಿದ್ದಾರೆ? ಸಾಗರ್ ಖಂಡ್ರೆ ಈ ಸಲ ಸಲ್ಲಿಸಿರೋ ಅಫಿಡವಿಟ್ ನಲ್ಲಿ ತಮ್ಮ ಆಸ್ತಿ 13,12,00,000 ರೂಪಾಯಿ ಅಂತ ಮಾಹಿತಿ ನೀಡಿದ್ದಾರೆ. 1.5 ಕೋಟಿಯಷ್ಟು ಸಾಲ ಇದೆ. ಕೃಷಿ ಮತ್ತು ವಕೀಲಿ ವೃತ್ತಿ ಆದಾಯದ ಮೂಲವಾಗಿದೆ. ಜೊತೆಗೆ ನನ್ನ ಹತ್ರ ಯಾವುದೇ ವಾಹನಗಳಿಲ್ಲ, ಆದ್ರೆ 400 ಗ್ರಾಂ ತೂಕದ ಚಿನ್ನಾಭರಣವಿದೆ ಅಂತಲೂ ಉಲ್ಲೇಖಿಸಿದ್ದಾರೆ. ಅದೇ ರೀತಿ ಪ್ರಿಯಾಂಕಾ ಜಾರಕಿಹೊಳಿ ಈ ಸಲ ಸಲ್ಲಿಸಿರೋ ಅಫಿಡವಿಟ್ ನಲ್ಲಿ 9,11,00,000 ರೂಪಾಯಿ ಮೌಲ್ಯದ ಆಸ್ತಿ ಘೋಷಿಸಿದ್ದಾರೆ. 1.5 ಕೋಟಿ ರೂಪಾಯಿ ಮೌಲ್ಯದ ಸಾಲ, 100 ಗ್ರಾಂ ಚಿನ್ನ ಇದ್ದು ಯಾವುದೇ ವಾಹನ ಹೊಂದಿಲ್ಲ. ಉದ್ಯಮ, ವಿವಿಧ ಕಂಪನಿಗಳಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದು ಅಲ್ಲಿ ಬರೋ ಸಂಬಳ ಆದಾಯದ ಮೂಲವಾಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಫ್ರೆಂಡ್ಸ್, ಇದು ರಾಜ್ಯದ ಯುವ ಸಂಸದರಾದ ಸಾಗರ್ ಖಂಡ್ರೆ ಮತ್ತು ಪ್ರಿಯಾಂಕಾ ಜಾರಕಿಹೊಳಿ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನ. ಇಬ್ಬರ ಹಿನ್ನೆಲೆ ಮತ್ತು ಶಿಕ್ಷಣ ಚೆನ್ನಾಗಿಯೇ ಇದೆ. ಆದ್ರೆ ಮುಂದೆ ಜನಪರ ಕೆಲಸಗಳಿಂದ ಯಾರು ಹೆಸರು ಮಾಡ್ತಾರೆ ಅಂತ ಕಾದು ನೋಡ್ಬೇಕಿದೆ. ಈ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.